ನಮಸ್ಕಾರ ಎಲ್ಲರಿಗೂ ಲತಾಸ್ ಕುಕಿಂಗ್ ಡೈರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನಿವತ್ತು ತುಂಬಾನೇ ಟೇಸ್ಟಿ ಆಗಿರುವಂತಹ ಹಾಗೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೇನೆ. ಅದೇನಂದ್ರೆ ಬಾಳೆಕಾಯಿ ಚಿಪ್ಸ್. ಮಾಮೂಲಿಯಾಗಿ ನಮ್ಮ ಕರಾವಳಿ ಮಲೆನಾಡಲ್ಲಿ ಈ ಚಿಪ್ಸ್ ಅನ್ನ ಮಾಡ್ತಾರೆ. ಅದಂತೂ ಮಳೆಗಾಲದಲ್ಲಿ ನಮಗೆಲ್ಲ ಇದೊಂದು ಫೇವ್ರೇಟ್ ಆಗಿರುವಂತಹ ಸ್ನ್ಯಾಕ್ಸ್. ಬಹಳನೇ ಕ್ವಿಕ್ ಆಗುತ್ತೆ, ಹಾಗೇನೆ ಅಷ್ಟೇನೆ ಟೇಸ್ಟಿ ಕೂಡ ಆಗಿರುತ್ತೆ. ಮೊದಲಿಗೆ ನಾನು ಇವಾಗ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ 4ರಿಂದ 5 ಆನ್ ಬಾಳೆಕಾಯಿನ ತಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇರುತ್ತೆ, ಹಾಗೇನೆ ಚಿಪ್ಸ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಹತ್ರ ಬೇರೆ ಯಾವುದೇ ಬಾಳೆಕಾಯಿ ಇದ್ರೂ ಇದನ್ನ ಬಳಸ್ಕೊಂಡು ಮಾಡ್ಕೋಬಹುದು. ಇವಾಗ ಒಂದು ಅಗಲವಾದ ಪಾತ್ರೆಗೆ ನೀರನ್ನ ಹಾಕಿ ಅದಕ್ಕೊಂದು 4 ಸ್ಪೂನು ಮಜ್ಜಿಗೆಯನ್ನ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ನೀರಿಗೆ ಮಜ್ಜಿಗೆ ಬೆರೆಸಿಟ್ಕೊಂಡು ಅದರಲ್ಲಿ ಸುಲಿದಿರುವಂತಹ ಬಾಳೆಕಾಯಿ ಹಾಕೋದ್ರಿಂದ ಬಾಳೆಕಾಯಿ ಕಲರು ಕಪ್ಪಾಗಿ ಚೇಂಜ್ ಆಗೋದು ತಪ್ಪತ್ತೆ. ಹಾಗೇನೆ ಚಿಪ್ಸ್ ಕೂಡ ಚೆನ್ನಾಗಿರೋ ಕಲರ್ ಬರುತ್ತೆ. ಹಾಗೇನೆ ನಾನಿವಾಗ ಈ ಬಾಳೆಕಾಯಿ ತುದಿ ಮತ್ತೆ ಬುಡ ಕಟ್ ಮಾಡಿ ಈ ರೀತಿ ಅದಕ್ಕೆ ಒಂದು ಚಾಕುವಿನಿಂದ ಮಾರ್ಕ್ ಮಾಡಿಕೊಂಡು ಸಿಪ್ಪೆನ ಸುಲಿತಾ ಇದ್ದೀನಿ. ನೀವು ಹೀಗೆ ಸಿಪ್ಪೆ ಸುಲಿಯೋದು ಕಷ್ಟ ಅಂದ್ರೆ ಪೀಲರಿಂದ ಪೀಲ್ ಕೂಡ ಮಾಡ್ಕೋಬಹುದು. ನಂತರ ಇದನ್ನ ಈ ಮಜ್ಜಿಗೆ ಬೆರೆಸಿರೋ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೇನೆ ನಾನಿವಾಗ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾವು ಚಿಪ್ಸ್ ಮಾಡುವಾಗ ಅದಕ್ಕೆ ಉಪ್ಪು ಸೇರಿಸಲಿಕ್ಕೆ ಬಳಸ್ಕೊತೀವಿ. ಹಾಗೇನೆ ಇವಾಗ ಗ್ಯಾಸ್ ಮೇಲೆ ನಾನು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಚಿಪ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ. ನಂತರ ಇದಕ್ಕೆ ಸುಲಿದಿಟ್ಕೊಂಡಿರುವ ಬಾಳೆಕಾಯಿನ ತಕೊಂಡು ಅದನ್ನ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ. ನಂತರ ಅದನ್ನ ಈ ರೀತಿ ಸ್ಲೈಸರಿಂದ ಸ್ಲೈಸ್ ಮಾಡಿ ಚಿಪ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡೈರೆಕ್ಟ್ ಆಗಿ ಸ್ಲೈಸ್ ಮಾಡಿ ಹಾಕೊಂಡು ಚಿಪ್ಸ್ ಅನ್ನ ಆರಾಮಾಗಿ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ಎಣ್ಣೆ ಕೈಗೆ ಸಿಡಿದೇ ಇರೋ ತರ ನೋಡ್ಕೊಂಡು ಹಾಕೋಬೇಕು. ಇವಾಗ ಚಿಪ್ಸ್ ನಿಧಾನ ಫ್ರೈ ಆಗ್ತಾ ಇದೆ. ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗಲೇ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಬೆರೆಸಿಟ್ಕೊಂಡಿರೋ ನೀರನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಕಡೆ ಫ್ರೈ ಆಗ್ತಿದ್ದಂಗೆನೆ ಇದನ್ನ ಮಗುಚಿ 2 ಕಡೆಯಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಆದ ನಂತರ ಬಬಲ್ಸ್ ಎಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೇನೆ ಚಿಪ್ಸ್ ಒಂದು ಕ್ರಿಸ್ಪಿ ಆಗಿರುವಂತಹ ಒಂದು ಸೌಂಡ್ ಬರುತ್ತೆ. ಅಷ್ಟಾದ್ರೆ ಚಿಪ್ಸ್ ಆಗಿದೆ ಅಂತ. ಹಾಗೇನೆ ಕಲರ್ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗತ್ತೆ. ಇಷ್ಟಾಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚಿಪ್ಸ್ ಫ್ರೈ ಆಗಿದೆ. ಇದನ್ನ ತೆಗೆದು ಬೇರೆ ಒಂದು ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟಾದ್ರೆ ತುಂಬಾನೇ ಕ್ರಿಸ್ಪಿ ಆಗಿ ಗರ್ಗರಿ ಆಗಿರುವಂತಹ ಬಾಳೆಕಾಯಿ ಚಿಪ್ಸ್ ರೆಡಿ ಆಗತ್ತೆ. ನಂತರ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದ್ರೆ ಹಾಗೇನೆ ತಿನ್ಬಹುದು. ಸ್ವಲ್ಪ ಖಾರ ಬೇಕು ಅಂತಂದ್ರೆ ಈ ರೀತಿ ಖಾರದ ಪುಡಿನ ಹಾಕಿ ಇದನ್ನ ಈ ರೀತಿ ಟಾಸ್ ಮಾಡ್ಕೋಬೇಕು. ಈ ರೀತಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದು ತಣ್ಣಗಾಗೋ ತನಕ ಹಾಗೇನೆ ಓಪನ್ ಇಡಬೇಕು. ಒಮ್ಮೆ ಇದು ಕಂಪ್ಲೀಟ್ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರೆಂಡ್ಸ್, ಈ ಒಂದು ಸಿಂಪಲ್ ಆಗಿರುವಂತಹ ಚಿಪ್ಸ್ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂದ್ರೆ ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರೆಯದಿರಿ. ಹಾಗೇನೆ ಯಾರಾದ್ರೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.